ಕಾಂಗ್ರೆಸ್ನ 9 ಶಾಸಕರು ಗೈರಾದರೂ ಕೂಡ ಬಿಜೆಪಿಗೆ ಕಸಿವಿಸಿಯಾಗಿದೆ. ಬಿಜೆಪಿ ನಿರೀಕ್ಷಿಸ್ತಾ ಇದ್ದಂತಹ 11 ಶಾಸಕರ ಪೈಕಿ ಇಬ್ಬರು ಸದನಕ್ಕೆ ಹಾಜರಾಗಿದ್ದು, ಇಬ್ಬರು ಶಾಸಕರು ಹಾಜರಾಗಿದ್ದಕ್ಕೆ ಈಗ ಬಿಜೆಪಿ ತಲೆ ಕೆಡಿಸಿಕೊಂಡಿದೆ. ಗೈರಾದ ಶಾಸಕರ ಬಗ್ಗೆ ಈಗ ನಾಯಕರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ತಮ್ಮ ಬಳಿ ಇರುವಂತಹ ಲಿಸ್ಟ್ ಜೊತೆಗೆ ಗೈರಾದವರ ಹೆಸರನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದ್ದು, ಎರಡೂ ಪಟ್ಟಿಯನ್ನ ಈಗ ರಾಜ್ಯ ಬಿಜೆಪಿ ನಾಯಕರು ತಾಳೆ ಹಾಕ್ತಾ ಇದ್ದಾರೆ. ನಮ್ಮ ಲಿಸ್ಟ್ ನಲ್ಲಿರುವಂತಹ ಶಾಸಕರು ಗೈರಾಗಿದ್ದಾರಾ ಅಥವಾ ಬೇರೆಯವರ ಗೈರಾದ ಶಾಸಕರು ಪಕ್ಷದಿಂದ ಅನುಮತಿ ಪಡೆದಿದ್ದಾರಾ ಇಲ್ವಾ, ಅನುಮತಿ ಪಡೆದು ಗೈರಾದವರೆಷ್ಟು, ಅನುಮತಿ ಪಡೆಯದೇ ಗೈರಾದವರೆಷ್ಟು, ಅಧಿಕೃತವಾಗಿ ಗೈರಾದ ಎಲ್ಲಾ ಶಾಸಕರ ಬಗ್ಗೆಯೂ ಕೂಡ ಈಗ ಬಿಜೆಪಿ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ಒಟ್ಟಾರೆ ಬಿಜೆಪಿ ಈಗ ಶಾಸಕರ ಹುಡುಕಾಟದಲ್ಲಿದ್ದು, ಕಾಂಗ್ರೆಸ್ನ 9 ಶಾಸಕರು ಗೈರಾದರೂ ಕೂಡ ಬಿಜೆಪಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಯಾಕಂದ್ರೆ ಅವರು ನಿರೀಕ್ಷೆ ಮಾಡಿದ್ದು 11 ಶಾಸಕರು, ಆದ್ರೆ ಈ ಪೈಕಿ ಇಬ್ಬರು ಸದನಕ್ಕೆ ಹಾಜರಾಗಿ 9 ಶಾಸಕರು ಮಾತ್ರ ಗೈರಾಗಿರೋದು. ಹೀಗಾಗಿ ಇಬ್ಬರು ಶಾಸಕರು ಹಾಜರಾಗಿದ್ದಕ್ಕೆ ಬಿಜೆಪಿ ಈಗ ತಲೆ ಕೆಡಿಸಿಕೊಂಡಿದೆ. 9 ಶಾಸಕರು ಗೈರಾದರೂ ಕೂಡ ಇಬ್ಬರು ಶಾಸಕರ ಹಾಜರಿ ಈಗ ಬಿಜೆಪಿಗೆ ಇನ್ನಷ್ಟು ತಲೆನೋವು ತಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಒಂದು ಕಡೆ ಬಿಜೆಪಿ ನಿರೀಕ್ಷೆ ಮಾಡಿದ 11 ಶಾಸಕರ ಪೈಕಿ ಇಬ್ಬರು ಸದನಕ್ಕೆ ಹಾಜರಾಗಿರೋದೇ ಈಗ ಬಹುಶಃ ಬಿಜೆಪಿಯ ಎಲ್ಲಾ ಲೆಕ್ಕ ತಲೆ ಕೆಳಗಾಗುವಂತೆ ಮಾಡಿದ್ಯಾ ಹೇಗೆ ಅಂತ? ಕಿರಣ್, ಧ್ವನಿ ಕೇಳಿಸ್ತಾ ಇದೆಯಾ? ಕಿರಣ್, ಬಿಜೆಪಿ ನಿರೀಕ್ಷೆ ಮಾಡಿದ್ದ 11 ಶಾಸಕರ ಪೈಕಿ ಈಗ ಇಬ್ಬರು ಸದನಕ್ಕೆ ಹಾಜರಾಗಿರೋದು, 9 ಜನ ಶಾಸಕರು ಮಾತ್ರ ಗೈರಾಗಿರೋದು ಈಗ ಬಿಜೆಪಿಯ ಲೆಕ್ಕಾಚಾರವನ್ನ ತಲೆ ಕೆಳಗಾಗುವಂತೆ ಮಾಡಿದ್ಯಾ ಅಂತ ಈಗ? ಖಂಡಿತವಾಗಿಯೂ ಕೂಡ ಸುಕನ್ಯ, ಯಾಕೆಂದರೆ ಇವತ್ತು ಬೆಳಗ್ಗಿನ ಸಂದರ್ಭದಲ್ಲಿ ಬಿಜೆಪಿಗೆ ಸಂಪೂರ್ಣವಾದಂತಹ ವಿಶ್ವಾಸ ಇತ್ತು. ತಮ್ಮ ಪಟ್ಟಿಯಲ್ಲಿರುವಂತಹ 11 ಶಾಸಕರು ಇವತ್ತು ಗೈರಾಗ್ತಾರೆ ಅನ್ನುವಂಥದ್ದು ಬಿಜೆಪಿ ವಿಶ್ವಾಸ ಇತ್ತು. ಆದರೆ ಸದನ ಆರಂಭವಾಗುವಂತಹ ಸಂದರ್ಭದಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರು, ರಾಯಚೂರು ಗ್ರಾಮೀಣದ ಬಸವನಗೌಡ ದದ್ದಲ್ ಹಾಗೂ ಇನ್ನೊಬ್ಬರ ಶಾಸಕರು ಹಾಜರಾದಂಥ ಕಾರಣದಿಂದಾಗಿ ಇಲ್ಲಿ ಬಿಜೆಪಿಗೆ ಒಂದಷ್ಟು ಕಸಿವಿಸಿ ಉಂಟಾಯಿತು. ಯಾಕೆಂದರೆ ತಮ್ಮ ನಿರೀಕ್ಷೆಯಂತೆ ಇಬ್ಬರು ಶಾಸಕರು ಸದನಕ್ಕೆ ಹಾಜರಾಗಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಲೆಕ್ಕಾಚಾರ ಉಲ್ಟಾ ಆಗ್ತಿದೆ ಅನ್ನುವಂಥದ್ದು ಅವರಿಗೆ ಭಾವನೆಗೆ ಅರಿವಾಗ್ತೊಡಗಿತ್ತು. ಹೀಗಾಗಿ ಬಿಜೆಪಿಗೆ ಒಂದಷ್ಟು ಗೊಂದಲದಲ್ಲಿ ಮುಳುಗಿರುವಂಥದ್ದು. ಯಾರು ಅಧಿಕೃತವಾಗಿ ಗೈರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಿಜೆಪಿ ನಾಯಕರಿಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಲೆಕ್ಕಾಚಾರವೇ ಸಿಕ್ಕಿಲ್ಲ. ಬಿಜೆಪಿ ಪಟ್ಟಿಯಲ್ಲಿದ್ದಂತಹ ಶಾಸಕರು ಒಂದು ಪಟ್ಟಿ ಇದ್ದರೆ, ಇಲ್ಲಿ ಸದನಕ್ಕೆ ಗೈರಾದಂಥವರು ಕೆಲವು ಜನರು ಇನ್ನೂ ಪಟ್ಟಿಯಲ್ಲಿ ಇಲ್ಲದೇ ಇರುವಂಥವರು ಕೂಡ ಗೈರಾಗಿರುವಂಥ ಕಾರಣದಾಗಿ ಬಿಜೆಪಿಗೆ ಯಾರನ್ನ ನಮ್ಮ ಪರವಾಗಿದ್ದಾರೆ, ನಮ್ಮ ಜೊತೆ ನಿಲ್ತಾರೆ ಅನ್ನುವಂಥದ್ದನ್ನ ಜಡ್ಜ್ಮೆಂಟ್ ಮಾಡುವಂಥದ್ದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಆ ಕಾರಣಕ್ಕಾಗಿ ಬಿಜೆಪಿಗೆ ಎರಡೂ ಪಟ್ಟಿಯನ್ನು ತಾಳೆ ಹಾಕ್ತಿದೆ. ಅಂದ್ರೆ ಸದನಕ್ಕೆ ಅಧಿಕೃತವಾಗಿ ಗೈರಾದಂಥವರ ಪಟ್ಟಿ ಒಂದು ಮತ್ತು ತನ್ನ ಬಳಿ ಇರುವಂತಹ ಒಂದು ಪಟ್ಟಿ ಒಂದು, ಎರಡನ್ನು ಕೂಡ ತಾಳೆ ಹಾಕ್ತಿದೆ. ಇಲ್ಲಿ ಪಕ್ಷ ಮತ್ತು ಸ್ಪೀಕರ್ ಇಂದ ಅನುಮತಿ ಪಡೆದು ಗೈರಾದಂಥವರು ಎಷ್ಟು ಜನ, ಮತ್ತು ಇವತ್ತು ವಿಧಾನಸೌಧಕ್ಕೆ ಬಂದು ಸದನದ ಒಳಗಡೆ ಬರದೇ ಇರುವಂಥವರು ಎಷ್ಟು ಜನ, ಮತ್ತು ಸದನದಲ್ಲಿ ಹಾಜರಾಗಿದ್ರೂ ಕೂಡ ಹಾಜರಾತಿ ಪಟ್ಟಿಯಲ್ಲಿ ಸಹಿ ಮಾಡದೇ ಇರುವಂಥವರು ಎಷ್ಟು ಜನ, ಮತ್ತು ನಮ್ಮ ಪಟ್ಟಿಯಲ್ಲಿದ್ದು ಸದನದಲ್ಲಿ ಇದ್ದು ಕೂಡ ನಂತರ ದಿನಗಳಲ್ಲಿ ನಮ್ಮ ಜೊತೆ ನಿಲ್ಲುವವರು ಎಷ್ಟು ಜನ, ಈ ರೀತಿಯಾದಂತಹ ಕೆಲವೊಂದಷ್ಟು ಗೊಂದಲಗಳು ಇನ್ನೂ ಕೂಡ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿ ಕೇವಲ ಇವತ್ತು ಮಾತ್ರ ಗೈರಾದಂಥವರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾ, ಗಣನೆಗೆ ತೆಗೆದುಕೊಳ್ಬೇಕಾ, ಅಥವಾ ನಾಳೆಯೂ ಕೂಡ ಅವರು ಗೈರಾಗ್ತಾರೋ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾ, ನಾಡಿದ್ದು ಕೂಡ ಬಜೆಟ್ನ ಸಂದರ್ಭದಲ್ಲಿ ಇರ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾ, ಈ ಎಲ್ಲಾ ಗೊಂದಲಗಳು ಕೂಡ ಇನ್ನು ಬಿಜೆಪಿ ಕಾಡ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಗೈರಾಗಿದ್ದಾರೆ. ಅಂದ್ರೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಗೈರಾಗಿದ್ದಾರೆ, ಜಯನಗರ ಶಾಸಕಿ ಸೌಮ್ಯ ರೆಡ್ಡಿ ಕೂಡ ಗೈರಾಗಿದ್ದಾರೆ. ಇವರನ್ನು ಕೂಡ ನಮ್ಮ ಲೆಕ್ಕದಲ್ಲಿ ಸೇರಿಸಿಕೊಳ್ಬೇಕಾ ಅಥವಾ ಅವರನ್ನು ಕೂಡ ಬಿಟ್ಟು ನಾವು ಹೊರತುಪಡಿಸಿ ಲೆಕ್ಕ ಹಾಕಬೇಕಾ, ಈ ಎಲ್ಲ ಗೊಂದಲಗಳು ಕೂಡ ಬಿಜೆಪಿಗೆ ಕಾಡ್ತಾ ಇದೆ. ಹೀಗಾಗಿ ಬಿಜೆಪಿ ನಾಯಕರು ಈಗ ಈ ಒಂದು ಅಧಿಕೃತವಾಗಿ ಎಷ್ಟು ಜನ ಗೈರಾಗಿದ್ದಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ನಂತರ ಅಧಿಕೃತವಾಗಿ ಎಷ್ಟು ಜನ ನಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾದ ಬಳಿಕವೇ 23ರ ಸಂಖ್ಯೆ, ಬಿಜೆಪಿ ಲೆಕ್ಕ ಹಾಕೊಂಡಿರುವಂತಹ 23ರ ಶಾಸಕರ ಕ್ರೋಢೀಕರಣದ ಸಂಖ್ಯೆ ಏನಿದೆ ಆ ಒಂದು ಪ್ರಯತ್ನವನ್ನ ಮುಂದುವರಿಸೋದಕ್ಕೆ ಈಗ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿರುವಂಥದ್ದು. ಹೀಗಾಗಿ ನಾಳೆ ಬೆಳಗ್ಗೆ ಶಾಸಕಾಂಗ ಸಭೆಯನ್ನು ವಿಧಾನಸೌಧದಲ್ಲಿ ನಡೆಯುತ್ತೆ. ಅದರ ಒಳಗಾಗಿ ಬಿಜೆಪಿ ತಮ್ಮ ಬಳಿ ಎಷ್ಟು ಜನ ಅಧಿಕೃತವಾಗಿ ಗೈರಾದಂತವರ ಪಟ್ಟಿ ಇದೆ ಅನ್ನುವಂಥದ್ದನ್ನ ಪಟ್ಟಿ ಸಿದ್ಧ ಮಾಡಿಕೊಳ್ಳುವಂತಹ ಒಂದು ಸಿದ್ಧತೆಯಲ್ಲಿ ಈಗ ಬಿಜೆಪಿ ನಾಯಕರಿದ್ದಾರೆ. ಸುಕನ್ಯಾ, ಧನ್ಯವಾದ ಕಿರಣ್.